ಓಕೆ. ಅಂದರೆ ಒಂದು 7-8 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಒಂದು ಇದ್ದೀನಿ 8 ವರ್ಷ ಆಯ್ತು ಸರ್ ಅಂತ ನಾನು ಹೇಳ್ತೀರಿ. ಇರೋದು. ಸೊ ಅದೇ ಇವಾಗ ನೀವೊಬ್ರು ಅಂದರೆ ಒಂದು ಡೈಲಾಗ್ ಒಂದು ಫಿಲಮಲ್ಲಿ ಆ್ಯಕ್ಟಿಂಗಲ್ಲಿ ಚಾನ್ಸ್ ಸಿಕ್ಕಿ ಒಂದು ಡೈಲಾಗ್ ಬರೋಕ್ಕೆ ಒಂದು 7-8 ವರ್ಷ ಪರಿಶ್ರಮ ಆಯಿತು. ಹಾಂ ಸರ್. ಸೊ ಅಷ್ಟು ಸ್ಟ್ರಗಲ್ ಇದೆಯಾ ಅಂತ ಸಿನಿಮಾದಲ್ಲಿ? ಹೌದು ಸರ್, ತುಂಬ ಸ್ಟ್ರಗಲ್ ಇದೆ, ತುಂಬ ಕಷ್ಟಪಟ್ಟಿದ್ದೀನಿ. ಹ್ಞೂ ತುಂಬ ಸೀರಿಯಲಲ್ಲೆಲ್ಲ ಮಾಡಿ, ಅವಾಗ ಹೇಳಿದೆ ಹ್ಮ್. ಸೀರಿಯಲಲ್ಲೆಲ್ಲ ಮಾಡಿದ್ದೀನಿ. ಹ್ಞೂ ಬಟ್ ಈ ಸಿನಿಮಾದಲ್ಲಿ ಈ ಥರ ಒಂದು ಡೈಲಾಗ್ ಚಿಕ್ಕದೇ ಇದ್ರು, ಕ್ಯಾರೆಕ್ಟರ್ ಚಿಕ್ಕದೇ ಇದ್ರು, ಹ್ಞೂ ಬಟ್ ಖುಷಿ ತುಂಬ ದೊಡ್ಡದು ಕೊಟ್ಟಿದೆ ಸರ್. ಹ್ಞೂ ನಾನು ಇನ್ಸ್ಟಾಗ್ರಾಮು, ನಾನು 8 ವರ್ಷದಿಂದ ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ. ಹ್ಞೂ ಆ್ಯಕ್ಚುಲಿ ಫೋನಲ್ಲಿ ಎಡಿಟರ್ ನಾನು, ತುಂಬ ಚೆನ್ನಾಗಿ ಮಾಡ್ತೀನಿ. ಹ್ಞೂ ಸೊ ಯಾವತ್ತೂ ನನಗೆ ಸಕ್ಸಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಇನ್ಸ್ಟಾಗ್ರಾಮ್ ಓಡಲ್ಲ, ಒಂದು 15 ಲೈಕು 20 ಲೈಕು ಆ ಥರ ಲಾಸ್ಟ್ ಆಗಿರೋದು. ಬಟ್ ಇದು ಡೆವಿಲ್ ಸಿನಿಮಾ ಮಾಡಿದ್ಮೇಲೆ ಗಿಲ್ಲಿ ನಟ್ ಅವ್ರ ಜೊತೆ ಮಾಡಿರೋದು ಅಂತ ಒಂದು ನಾನೊಂದು ಫೋಟೋ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ದೀನಿ. ಅದು ಮಿಲಿಯನ್ವರೆಗೂ ಓಡ್ತಿದೆ, ಜನ ಎಲ್ಲ ಗುರುತಿಡಿತಿದ್ದಾರೆ. ಹ್ಞೂ ನನಗೆ ಅದೇ ಖುಷಿ, ತುಂಬ ದೊಡ್ಡದು. ನನಗೆ ಚಿಕ್ಕದ ಕ್ಯಾರೆಕ್ಟರ್ ಇದ್ರು ಹ್ಞೂ ತುಂಬ ಖುಷಿ ಕೊಟ್ಟಿದೆ ಸರ್. ಸೊ ಓಕೆ, ಇದೆಲ್ಲ ಹೇಳಿದ್ರಿ ಒಡನಾಟ ಮತ್ತು ಯಾವ ಥರ ಚಾನ್ಸ್ ಸಿಕ್ತು, ಆ್ಯಕ್ಟಿಂಗ್ ಯಾವ ಥರ ಆಯ್ತು ಅಂತ. ಸೊ ಆ ಸೆಟ್ಟಲ್ಲಿ 3-4 ಡೇಸ್ ಶೂಟಿಂಗ್ ಮಾಡಿದ್ವಿ ಅಂತ ಹೇಳಿದ್ರಿ. ಹಾಂ ಸರ್. ಸೊ ದರ್ಶನ್ ಅವ್ರ ಜೊತೆ ಮಾತುಕತೆಗೆ ಏನಾದ್ರು ಟೈಮ್ ಆಯ್ತಾ, ಮತ್ತು ಯಾವ ಥರ ಇದ್ರು ಅವ್ರ ಸೆಟ್ಟಲ್ಲಿ ಅಂತ? ಇಲ್ಲ ಸರ್, ಅಂದರೆ ದರ್ಶನ್ ಸರ್ ಜೊತೆ ಮಾತಾಡೋಷ್ಟು, ಅಂದರೆ ಅವರು ಜೈಲಿಂದ ಬಂದ ಮೇಲೆ ಹ್ಞೂ ಅವ್ರದ್ದೇ ಒಂದು ಯೋಚನೆ, ಒಂಥರ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋರು. ಸೈಲೆಂಟ್ ಆಗಿದ್ರ ಅಂತ? ದರ್ಶನ್ ಸರ್ನ ಯಾರನ್ನ ನೋಡ್ತಿದ್ರು ಅವ್ರನ್ನ ನಂಗೆ ನೋಡ್ಬೇಡಿ, ಆ ಕಡೆ ಹೋಗ್ರಪ್ಪ ಅಂತ ಹ್ಞೂ 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 ಅಲ್ಲಿರೋ ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಇದು ಮಾಡ್ತಿದ್ರು. ಹ್ಞೂ ನಂಗೆ ತುಂಬ ಖುಷಿ ಕೊಟ್ಟಿದೆ ಸರ್. ಹ್ಞೂ ಅಲ್ಲ ಕೋರ್ಡಿನೇಟ್ರು. ಹಾಂ ಸರ್. ಸೆಟ್ಟಲ್ಲಿ ಯಾವ ಥರ ಇದ್ರು ಅಂತಂದರೆ, ನೀವು ನೋಡ್ತಾ ಇದ್ರಿ ಆ ಒಂದು ಸೀನಲ್ಲಿ ದರ್ಶನ್ ಅವರು ಕೂಡ ಅಂಬರೀಷ್ ಅವ್ರ ಕ್ಯಾರೆಕ್ಟರಲ್ಲಿ ಒಂದು ಕನ್ವರ್ಲಾಲ್ ಇದ್ರಲ್ಲಿ ಮಾಡ್ತಾರೆ. ಹೌದು ಸರ್. ಸೊ ಅವಾಗ ಯಾವ ಥರ ಇದ್ರು ಅಂತ ಅವ್ರಿಗೆ ನೀವು ನೋಡಿದಾಗ ಏನು ಅನ್ನಿಸ್ತು ಅಂತ ಆ ಕ್ಯಾರೆಕ್ಟರ್ಲಿ? ಸರ್ ಮುಂಚೆ ಇದ್ದಂಗೆ ಇರಲಿಲ್ಲ, ಹ್ಞೂ ತುಂಬ ಅಂದರೆ ಸರ್ ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ಏನು ಅಲ್ಲ ಸರ್. ಅಲ್ಲ ಆದರೂ ನೀವು ಆ ಶೂಟಿಂಗ್ ಇದರಲ್ಲಿ ಇದ್ರಿ ಅಂತ. ಮಾತಾಡ್ತೀನಿ. ಹ್ಞೂ ಅಂದರೆ ನಾನು ನೋಡಿರೋ ಪ್ರಕಾರ ತುಂಬ ಸೈಲೆಂಟ್. ಹ್ಞೂ ಅವರು ಸೊಂಟ ನೋವು ಅದೆಲ್ಲ ಪ್ರಾಬ್ಲಮ್ ಇತ್ತಲ್ಲ ಸರ್, ಹ್ಞೂ ಆ ಒಂದು ಇದರಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋರು, ಹ್ಮ್. ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಹ್ಞೂ ನಾನು ತುಂಬ ಸಿನಿಮಾದಲ್ಲಿ ವಿಗ್ ಹಾಕ್ಕೊಂಡು ನಾನು ಗ್ಯಾಂಗ್ ಇದರಲ್ಲಿ ಹೋಗೋದು. ಹ್ಞೂ ಆ ವಿಗ್ ಇರುತ್ತೆ ಸರ್, ಹ್ಞೂ ತುಂಬ ಚೆನ್ನಾಗಿ ಕಾಣಿಸೋದು. ಹ್ಞೂ ಅಲ್ಲಿರೋವಂಥ ಕ್ಯಾಮ್ರಾಮ್ಯಾನು, ಆ ಒಂದು ಗ್ರೂಪ್ ಇದೆ ಸರ್, ಅಸಿಸ್ಟೆಂಟ್, ಅವರೆಲ್ಲ ನನ್ನ ವಿಗ್ನ ತಗೊಂಡು ಹ್ಞೂ ಅವರೆಲ್ಲ ಹಾಕ್ಕೊಂಡು ಫೋಟೋ ಎಲ್ಲ ತೊಗೊಂಡ್ರು. ಚೆನ್ನಾಗಿದೆ ಕಣೋ ವಿಗ್ಗು. ಹ್ಞೂ ದರ್ಶನ್ ಸರ್ ಮುಂದೆನೂ ಹೋಗಿ ತೋರಿಸಿದ್ರು ಅವರು. ಹ್ಞೂ ಸರ್ ನೋಡಿ ಸರ್ ಅಂದರೆ ದರ್ಶನ್ ಸರ್ ಅಂದರೆ ಜಾಸ್ತಿ ರಿಯಾಕ್ಷನ್ ಇಲ್ಲ, ಹ್ಞೂ ಒಂದು ಸ್ಮೈಲು. ಓಕೆ. ಇನ್ನು ನೆಕ್ಸ್ಟ್ ಬಂದರೆ ಗಿಲ್ಲಿ, ಗೊತ್ತಲ್ಲ ಇವಾಗ ಎಷ್ಟು ಟ್ರೆಂಡಲ್ಲಿದ್ದಾರೆ ಅಂತ, ಬಿಗ್ ಬಾಸ್ ಬೇರೆ ಹೋಗಿದ್ದಾರೆ. ಸರ್ ಅವರು ಹ್ಞೂ ಸಿಕ್ಕಾಪಟ್ಟೆ ಕಾಮಿಡಿಯನ್ಸಲ್ಲಿ ಅಂದರೆ ನಂಗೆ ಅವ್ರು ತುಂಬ ಇಷ್ಟ. ಹ್ಞೂ ಹೀರೋಗಳಲ್ಲಂತ ಬಂದರೆ ನಂಗೆ ಕನ್ನಡ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ಹೀರೋ ನನಗೆ ಇಷ್ಟ. ಯಾಕಂದರೆ ನಾನೊಬ್ಬ ಆರ್ಟಿಸ್ಟ್ ಸರ್, 8 ವರ್ಷದಿಂದ ನಾನು ಸಿನಿಮಾ ಇದರಲ್ಲಿ ವರ್ಕ್ ಮಾಡ್ಕೊಂಡ್ಬಂದವನು. ಹ್ಞೂ ಸೊ ಒಂದು ಸಿನಿಮಾ ಮಾಡಿದಾಗ ಎಷ್ಟು ಕಷ್ಟ ಇರುತ್ತೆ, ಪರಿಶ್ರಮ ಇರುತ್ತೆ. ಸೊ ಯಾರು ಸುಮ್ಮನೆ ಕೂತು ಜಾಗದಲ್ಲಿ ಸಿನಿಮಾ ಮಾಡಲ್ಲ ಸರ್. ಹೌದು. ಸೊ ತುಂಬ ಕಷ್ಟ ಇದೆ, ಅದಕ್ಕೆ ಎಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಹ್ಞೂ ನನಗೆ ಯಾವ ಹೀರೋಗಳನ್ನ ನಾನು ಈ ಥರ ನೋಡಲ್ಲ ಸರ್. ಓಕೆ. ಎಲ್ಲರೂ ಒಂದೇ ರೀತಿಲಿ ನೋಡಿದ್ದೀನಿ. ನಾನು ಕಲಾವಿದ, ಹ್ಞೂ ಅವರು ಅದೇ ಥರ ಅಲ್ವಾ, ಕಷ್ಟದಿಂದ ಬಂದಿರೋದು. ಅದೇ ಇನ್ನು ದರ್ಶನ್ ಅವ್ರ ಜೊತೆ ಮಾತಾಡೋಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರಿ. ಇಲ್ಲ, ಇನ್ನು ಆ ಥರ ಗಿಲ್ಲಿ ಅದೃಷ್ಟ ಸಿಗುತ್ತೆ. ಓಕೆ, ಗಿಲ್ಲಿ ಇದ್ರು ಅಲ್ಲೇ, ಅವ್ರ ಜೊತೆ ಡೈಲಾಗ್ ಕೂಡ ಗಿಲ್ಲಿ ಅವ್ರ ಇತ್ತು. ಜೊತೆ ಮಾತಾಡಿದೆ. ಹೆಂಗಿದ್ರು ಗಿಲ್ಲಿ, ಜಾಲಿಯಾಗಿದ್ರ, ಯಾವ ಥರ ಇತ್ತು ಸೆಟ್ ಅಂತ? ಜಾಲಿಯಾಗಿ ಅಂದರೆ ಅವರು ಸ್ವಲ್ಪ ಡೈಲಾಗು ಅದೆಲ್ಲ ಇದಿರುತ್ತಲ್ಲ ಸರ್, ಟೆನ್ಷನ್ ಇರುತ್ತೆ, ಓಕೆ. ಆ ಒಂದು ಯೋಚನೆಯಲ್ಲೇ ಇರ್ತಾರೆ. ಹ್ಞೂ ನಾವೊಂದು ಸ್ವಲ್ಪ ಮಾತಾಡಿದಾಗ ಹೌದಾ ಅಂತ ಹ್ಞೂ ಅಂದರೆ 2023ರಲ್ಲಿ ಒಂದು ಜಿ ಕನ್ನಡ ಭರ್ಜರಿ ಬ್ಯಾಚುಲರ್ಸ್ ಒಂದು ಪ್ರೋಮೋ ವಿಡಿಯೋ ಮಾಡಿದ್ರು ಸರ್, ಹ್ಞೂ ಹ್ಞೂ ಹನುಮಂತ, ಗಿಲ್ಲಿ ಅವರು ಎಲ್ಲ ಸೇರಿ. ಹ್ಞೂ ಸೊ ಅವಾಗ ಸ್ವಲ್ಪ ಪರಿಚಯ ಸರ್ ನನಗೆ. ಓಕೆ. ಅದೊಂದು ಫೋಟೋ ತೋರಿಸಿದೆ ಸರ್, ನಾನು ಯಾವ ಥರ ಮಾಡಿದ್ವಿ ಅಂತ. ಹ್ಞೂ ಅದು ಸ್ವಲ್ಪ ಮಾತಾಡಿದ್ರು. ಹ್ಞೂ ಅದು ಬಿಟ್ಟರೆ ಅವ್ರದ್ದೇ ಒಂದು ಇದು ಸ್ಕ್ರಿಪ್ಟ್ ಎಲ್ಲ ಇರುತ್ತಲ್ಲ ಸರ್, ಓಕೆ. ಅಷ್ಟೇ ಸರ್. ಅದೇ ಇವಾಗ ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಶೂಟಿಂಗ್. ನಿಮ್ಗೆ ಏನು ಅನಿಸ್ತವ? ಇವ್ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು ಒಬ್ರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಹೌದು, ನಂಗೆ ಸಿಕ್ಕಾಪಟ್ಟೆ ಖುಷಿ ಸರ್. ನನಗೆ ಬಿಗ್ ಬಾಸ್ 9 ಗಂಟೆ ಅಲ್ಲ, ಹ್ಞೂ 9 ಗಂಟೆ 9:30 ಸ್ಟಾರ್ಟ್ ಆಗುತ್ತೆ. ಹ್ಞೂ ಅದಷ್ಟೇ ನಾನು 24 ಅವರ್ ಫೋನಲ್ಲಿ ಎಲ್ಲಿ ಆಚೆ ಹೋಗಲಿ, ಇಲ್ಲ ಶೂಟಿಂಗಲ್ಲಿ ಹೋಗಲಿ, ಎಲ್ಲ 24 ಅವರ್ ನೋಡ್ತಾನೆ ಇರ್ತೀನಿ. ಹ್ಞೂ ಗಿಲ್ಲಿ ಏನು ಮಾತಾಡ್ತಾನೆ, ಗಿಲ್ಲಿ ಯಾರು ಬೈತವ್ರೆ, ಹ್ಞೂ ಗಿಲ್ಲಿ ಯಾರಿಗೆ ಬೈದ. ಹ್ಞೂ ಸೊ ಗಿಲ್ಲಿಗೆ ಯಾರು ಬೈದ್ರೆ ನಂಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸರ್, ಬರುತ್ತೆ ಇವಾಗ. ಹ್ಞೂ ಗಿಲ್ಲಿಗೆ ಯಾರು ಹೊಗಳಿದ್ರೆ ಹ್ಞೂ ನಂಗೆ ಅಷ್ಟೇ ಖುಷಿ ಸರ್. ಓಕೆ. ಸರ್ ಊಟ ಮಾಡ್ತಾ ನಾನು ಶೂಟಿಂಗಲ್ಲಿ ಫ್ರೀ ಟೈಮ್ ಸಿಗುತ್ತೆ ಸರ್, ಹ್ಞೂ ನಮಗೆ ಬ್ರೇಕ್ ಟೈಮು, ಓಕೆ. ಅವಾಗ ಅದೇ ತಗೋತೀನಿ ಸರ್ ನಾನು ಬಿಗ್ ಬಾಸ್ ಲೈವ್. ಹ್ಞೂ ಹ್ಞೂ 24 ಅವರ್ ಅದು ಜಾಸ್ತಿ ನೋಡೋದು ಗಿಲ್ಲಿಗೋಸ್ಕರ ಮಾತ್ರ ಸರ್, ಇನ್ನೇನಿಲ್ಲ ಸರ್.
ಅದೇ ಅಂದರೆ ಹೊರಗಡೆ ಇದ್ರಲ್ಲ ಅದೇ ಥರ ಇದಾರ ಬಿಗ್ ಬಾಸ್ ಒಳಗಡೆ ಏನು ಚೇಂಜಸ್ ಇದೆಯಾ ಅಂತ? ಇಲ್ಲ ಸರ್, ಸೇಮ್ ಅಲ್ಲ ಸರ್. ಹ್ಞೂ ಮುಂಚೆ ಎಲ್ಲ ಆ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್ ಅವ್ರದ್ದು. ಯೂಟ್ಯೂಬ್ ಎಲ್ಲ ಮಾಡ್ತಿದ್ರು ಓಕೆ ಸೇಮ್ ಹಂಗೆ. ಇವಾಗ ಯಾವ್ದೋ ಸ್ಟೇಜಲ್ಲಿ ಕಾಮಿಡಿ ಮಾಡ್ತಾರೆ. ಓಕೆ ಸೊ ಅಲ್ಲಿ ಹೆಂಗ್ ನೋಡ್ತೀವಿ, ಸೊ ಬಿಗ್ ಬಾಸ್ ಅಲ್ಲಿ ಅದೇ ತರ ನೋಡ್ತಾ ಇದೀವಿ ಸರ್. ಏನ್ ಚೇಂಜಸ್ ಇಲ್ಲ ಸರ್. ಬಟ್ ಏನು ಗೊತ್ತಾ, ಬಿಗ್ ಬಾಸ್ ಮನೇಲಿ ಆಟ, ಬಟ್ ನಾನು ಅನ್ನೋದು ಇರುತ್ತೆ. ಸೊ ಅವ್ರು ಹಂಗ ಅಂತಾರೆ ಅಷ್ಟೇ. ಗಿಲ್ಲಿ ಕಾಮಿಡಿ ಮಾಡ್ತಾ ಮಾಡ್ತಾ ಕೆಲವ್ರನ್ನ ಇದು ಮಾಡ್ತಾನೆ. ಬಟ್ ಅವ್ರು ಆಚೆ ಬಂದ್ಮೇಲೆ ಅವ್ರಿಗೆ ಏನು ಆ ಥರ ಅನ್ಸಲ್ಲ ಸರ್. ಅಲ್ಲ ಅದೇ ಜಾಸ್ತಿ ಓವರ್ ಆಗಿ ಏನು ಕಾಲು ಎಳೆಯೋದು ಓವರ್ ಆಗಿ ಕಾಮಿಡಿ ಮಾಡೋದು ಇಷ್ಟ ಆಗಲ್ಲ ಅಂತ ಕೆಲವರು ಜನ ಹೇಳ್ತಾರೆ ಸರ್. ಅಂದ್ರೆ ಈಗ ನಂತರ ನಾನೊಬ್ಬನೇ ಅಲ್ಲ, ನಂತರ ಎಷ್ಟೋ ಜನ ನೋಡಿರ್ತಾರೆ ಮುಂಚೆ ಎಲ್ಲ ಗಿಲ್ಲಿ ಹಿಂಗೆ ಹಿಂಗೆ ಅಂತ. ಹೌದು. ಸೊ ಅವ್ರ ಕಣ್ಣಲ್ಲಿ ಗಿಲ್ಲಿ ಇದ್ದಂಗೆ ಇದ್ದಾನೆ. ಏನು ಚೇಂಜಸ್ ಇಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.